ಓಂ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ನಮಸ್ಕಾರಗಳು. ಹಿಂದಿನ ಸಂಚಿಕೆಯಲ್ಲಿ ನಾವು ಸ್ವಾಮಿಗಳ ಪರಮ ಶಿಷ್ಯರಾದ ಅಪ್ಪಣ್ಣಾಚಾರ್ಯರು ಸಂಸ್ಕೃತದಲ್ಲಿ ಬರೆದಿರುವ ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ಕೇಳಿ ಪುನೀತರಾದೆವು. ಈ ಸ್ತೋತ್ರವನ್ನು ಕೇಳುವುದರಿಂದಲೂ ಹೇಳುವುದರಿಂದಲೂ ಸಕಲ ಪಾಪಗಳು ದೂರವಾಗಿ ಸರ್ವಾಭೀಷ್ಟಗಳು ಲಭಿಸುವುದು ಎಂಬುದನ್ನು ತಿಳಿದುಕೊಂಡೆವು. ಇನ್ನು ಅಧ್ಯಾಯ 10ರ ಮುಂದಿನ ಭಾಗವನ್ನು ಕೇಳುವ ಪ್ರಯತ್ನವನ್ನು ಮಾಡೋಣ. ಮಠದ ಜಹಗೀರುಗಳು. ಶ್ರೀಮಠಕ್ಕೆ ವಿಜಯೇಂದ್ರ, ಸುಧೀಂದ್ರ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಬಂದ ಜಹಗೀರುಗಳು ಈಗಿನವರ ಅನುಭವದಲ್ಲಿದ್ದರೆ ಅದೊಂದು ಪುಟ್ಟ ಪುದುಕೋಟೆಯಂಥ ಸಂಸ್ಥಾನವೇ ಆಗಿರುತ್ತಿತ್ತು. ಈಚೆಗೆ ಬಂದ ಸುಮತೀಂದ್ರರು ಅನೇಕ ಗ್ರಾಮಗಳನ್ನು ಸಂಪಾದಿಸಿದ್ದರು. ಅನಂತರ ಮೈಸೂರ ಅರಸರು ಶ್ರೀಮಠಕ್ಕೆ ನಂಜನಗೂಡಿನಲ್ಲಿ ವಸತಿಯನ್ನು ಕಲ್ಪಿಸಿ ಗ್ರಾಮಗಳನ್ನು ಕೊಟ್ಟರು. ಹಿಂದೂ ರಾಜರ ಪರಸ್ಪರ ಯುದ್ಧ, ಹಿಂದೂ ಮಹಮ್ಮದೀಯರ ಯುದ್ಧ, ಇವರಿಬ್ಬರನ್ನು ಮೂಲೆಗೆ ಕೂಡಿಸಿ ಇಂಗ್ಲಿಷರ ಯುದ್ಧ, ಇವುಗಳಲ್ಲಿ ಗೆದ್ದವರು ಸೋತವರ ಧರ್ಮಗಳನ್ನು ಬಹುಮಟ್ಟಿಗೆ ನಡೆಸದ ಕಾರಣ ಮಠದ ಗ್ರಾಮಗಳೆಲ್ಲ ಕೈಬಿಟ್ಟು ಹೋದವು. ವಿಜಯನಗರದ ಅರಸರು ಸುರೇಂದ್ರರಿಗೂ ಸುಧೀಂದ್ರರಿಗೂ ಬಹಳವಾಗಿ ಗ್ರಾಮ ಭೂಮಿಗಳನ್ನು ಕೊಟ್ಟಿದ್ದರು. ಆ ಧರ್ಮವನ್ನು ಬಿಜಾಪುರ ಬಾದಶಹರು ನಡೆಸಲಿಲ್ಲ. ಸವಣೂರು ನವಾಬರ ಧರ್ಮವನ್ನು ಟಿಪ್ಪು ಸುಲ್ತಾನನು ನಡೆಸಲಿಲ್ಲ. ತಂಜಾವೂರಿನ ನಾಯಕರು ಮಹಾರಾಷ್ಟ್ರರು ಮಾಡಿದ ಧರ್ಮವನ್ನು ಬ್ರಿಟಿಷ್ ಕಂಪನಿಯ ಅಧಿಕಾರಿಗಳು ನಡೆಸಲಿಲ್ಲ. ಇಷ್ಟರ ಮೇಲೆ ಸಂಚಾರದಲ್ಲಿ ಈ ಕಾಲದ ಹಾಗೆ ಪ್ರಯಾಣ ಸೌಕರ್ಯಗಳಿಲ್ಲದುದರಿಂದ ಅಲ್ಲಲ್ಲಿ ನಿಯಮಿತವಾದ ಗುತ್ತಿಗೆದಾರರು ಗ್ರಾಮಗಳ ಉತ್ಪತ್ತಿಯನ್ನು ಮಠಕ್ಕೆ ಸಲ್ಲಿಸದೆ ತಮಗೆ ಅನುಕೂಲವಾಗುವಂತೆ ಆಯಾ ಕಾಲದಲ್ಲಿದ್ದ ಸ್ವಾಮಿಗಳಿಂದ ಕಾಗದ ಪತ್ರಗಳನ್ನು ಬರೆಸಿಕೊಂಡು ಅನೇಕ ಗ್ರಾಮಗಳನ್ನು ಅಪಹರಿಸಿದರು. ಮುಂದಿನ ವಿಷಯ ಬ್ರಿಟಿಷ್ ಕಂಪನಿಯ ಅಧಿಕಾರಿ ಮೇಜರ್ ಮುನ್ರೋ. 3ನೇ ಮೈಸೂರು ಯುದ್ಧದಲ್ಲಿ ಇಂಗ್ಲಿಷರು, ಮರಾಠಿಗರು, ಹೈದರಾಬಾದಿನವರು ಸೇರಿ ಟಿಪ್ಪುವನ್ನು ಗೆದ್ದು 3,30,00,000 ರೂಪಾಯಿಗಳ ಸಹಿತ ಅರ್ಧ ರಾಜ್ಯವನ್ನು ಕಸಿದುಕೊಂಡಾಗ ಹೈದರಾಬಾದಿನ ನಿಜಾಮನಿಗೆ ಬಳ್ಳಾರಿ, ಕಡಪ, ಕರ್ನೂಲು ಪ್ರಾಂತಗಳು ಹಂಚಿಕೆಯಾಗಿದ್ದವು. ಮತ್ತು ಕ್ರಿಸ್ತಶಕ 1800ರಲ್ಲಿ ರಾಜತಂತ್ರ ವಿಶಾರದರಾದ ಕಂಪನಿಯ ಅಧಿಕಾರಿಗಳು ನಿಜಾಮನಿಂದ ತಾವೇ ಆ ಪ್ರಾಂತಗಳನ್ನು ತೆಗೆದುಕೊಂಡು ಬಿಟ್ಟರು. ಆಗ ಅನಂತಪುರ, ಬಳ್ಳಾರಿ ಜಿಲ್ಲೆಗಳೆರಡೂ ಸೇರಿ ಬಳ್ಳಾರಿ ಜಿಲ್ಲೆಯಾಯಿತು. ಮೇಜರ್ ಮುನ್ರೋ ಎಂಬುವನು ಬಳ್ಳಾರಿಗೆ ಪ್ರಿನ್ಸಿಪಲ್ ಕಲೆಕ್ಟರ್ ಆಗಿ ಬಂದನು. ಅವನು ದೇವಾದಾಯ ಬ್ರಹ್ಮಾದಾಯಗಳಲ್ಲಿ ತನ್ನ ಮನಸ್ಸಿಗೆ ಸಮರ್ಪಕವಲ್ಲದವುಗಳನ್ನು ಸರ್ಕಾರಕ್ಕೆ ಸೇರಿಸಿಕೊಳ್ಳುತ್ತಾ ಮಂತ್ರಾಲಯಕ್ಕೂ ಬಂದನು. ಒಂದು ಸಮಾಧಿಯ ದೀಪಾರಾಧನೆಗೆ ಒಂದು ಗ್ರಾಮದ ಉತ್ಪತ್ತಿ ಏಕೆಂದು ಕೇಳಿದನು. ಜನರು ಇದು ಮಹಾಸ್ವಾಮಿಗಳೆಂದೂ ಸಾವಿರಾರು ಜನ ಯಾತ್ರಿಕರು ಬರುವರೆಂದೂ ಜಹಗೀರನ್ನು ಸರ್ಕಾರಕ್ಕೆ ಸೇರಿಸಬಾರದೆಂದು ಪರಿಪರಿಯಾಗಿ ಕೇಳಿಕೊಂಡರು. ಭಕ್ತಾದಿಗಳು ಎಷ್ಟು ಬೇಡಿಕೊಂಡರೂ ಮೇಜರ್ ಮುನ್ರೋ ಒಪ್ಪಲಿಲ್ಲ. ಮಠದ ಎಲ್ಲ ಆಸ್ತಿಗಳನ್ನು ಸರ್ಕಾರಕ್ಕೆ ತೆಗೆದುಕೊಳ್ಳುವೆನೆಂದು ಹಠ ಹಿಡಿದನು. ಆ ಸಮಾಧಿಯಲ್ಲಿ ಏನು ಮಹತ್ವ ಇರುವುದೋ ತಾನೇ ನೋಡಿ ತೀರ್ಮಾನಿಸುತ್ತೇನೆಂದು ಸಾಹೇಬನು ಹೇಳಿದನು. ಈ ಪರಕೀಯವನಿಗೇನು ಮಹತ್ವ ಗೊತ್ತಾದೀತೆಂದು ಜನರು ಸಂಶಯಪಟ್ಟರು. ಮೇಜರ್ ಮುನ್ರೋ ತಾನು ಹುಜೂರು ಶಿರಸ್ತೇದಾರನನ್ನು ಜೊತೆಯಲ್ಲಿ ಕರೆದುಕೊಂಡು ಕಾಲಿನ ಬೂಟುಗಳನ್ನು ತೆಗೆದು ಬೃಂದಾವನದ ಎದುರಿಗೆ ಬಂದು ನಿಂತನು. ಅವನ ಕಣ್ಣಿಗೆ ಸುಕೃತ ವಿಶೇಷದಿಂದ ಭವ್ಯ ಸ್ವರೂಪರಾದ ಯತಿಗಳ ದರ್ಶನವಾಯಿತು. ಪರಸ್ಪರ ಇಂಗ್ಲಿಷ್ನಲ್ಲಿ ಭಾಷಣವಾಯಿತು. ಆಗ ಮೇಜರ್ ಮುನ್ರೋ ಶಿರಸ್ತೇದಾರನನ್ನು ಹತ್ತಿರ ಕರೆದು, ಅವರೋ ಸಮಾಧಿಯಲ್ಲಿರುವ ಯತಿಗಳು ಎಂದು ಕೇಳಿದನು.
ಶಿರಸ್ತೇದಾರನು ಬರೀ ಬೃಂದಾವನ ಕಾಣುತ್ತಿದೆ, ಅಲ್ಲಿ ಈಗ ಯತಿಗಳಾರೂ ಇಲ್ಲವೆಂದನು. ಉತ್ತರ ಕ್ಷಣದಲ್ಲಿ ಮೇಜರ್ ಮುನ್ರೋವಿಗೂ ಯತಿಗಳು ಕಾಣಲಿಲ್ಲ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅಂತರ್ಧಾನವಾದರು. ಬೃಂದಾವನ ಮಾತ್ರವೇ ಕಾಣಿಸಿತು. ಇದನ್ನು ನೋಡಿದ ಸಾಹೇಬನಿಗೆ ವಿಲಕ್ಷಣ ಭಾವನೆಯುಂಟಾಯಿತು. ಭಕ್ತಿಯಿಂದ ತನ್ನ ಪದ್ಧತಿಯಂತೆ ಸ್ವಾಮಿಗಳಿಗೆ ವಂದನೆ ಮಾಡಿ ಮಠದ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಜಹಗೀರಿಯ ಗೊಡವೆಗೆ ಹೋಗದೆ ಬಳ್ಳಾರಿಗೆ ಪ್ರಯಾಣ ಮಾಡಿದನು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ ತಮ್ಮ ಮಠವನ್ನು ಕಂಪನಿಯ ಅಧಿಕಾರಿಗಳಿಂದ ಉಳಿಸಿಕೊಂಡರು. ಇದು ಸ್ವಾಮಿಗಳು ಬೃಂದಾವನಸ್ಥರಾದ ಮೇಲೆ ಬೃಂದಾವನದಿಂದ ನಡೆದ ಅತಿಮಾನುಷ ಪವಾಡವೆಂದೇ ಹೇಳಬೇಕು. ಮೇಜರ್ ಮುನ್ರೋ ಭಕ್ತಿ ಶ್ರದ್ಧೆಗಳಿಂದ ನಮಸ್ಕರಿಸಿ ಬಳ್ಳಾರಿಯ ಕಡೆಗೆ ಪ್ರಯಾಣ ಬೆಳೆಸಿದನು. ಮೇಜರ್ ಮುನ್ರೋ ಬಳ್ಳಾರಿ ಡಿಸ್ಟ್ರಿಕ್ಟ್ ಗೆಜೆಟಿಯರ್ನಲ್ಲಿ ಮಠದ ಬಗ್ಗೆ ಈ ರೀತಿ ಬರೆದಿದ್ದಾರೆ. ಬ್ರಿಟಿಷ್ ಗೆಜೆಟಿಯರ್ನಲ್ಲಿ ಏನಿರುವುದೋ ಅದನ್ನೇ ಇಲ್ಲಿ ವಾಚನ ಮಾಡಲಾಗಿದೆ. ಮಂಡ್ಸಾಲ, a Shortrium village with a population of 1212 on the bank of Tungabhadra in the extreme north of the taluk, the village widely known as containing the tomb of a Madhva saint Sri Raghavendra Swami. The annual festival in August connected with which is attended by large number of pilgrims including even Lingaites from Bombay, the Nizam's dominions and even Mysore. The Brindavan itself is not of architectural interest. The grant of the landed endowment attended to it is said one of the Mekezi to have been made by Venkanna Pant, the well-known Diwan of Sidi Masand Khan, governor of Adoni from 1662 to 1687. A quaint story of Munro is told about the place. The endowment being threatened with resumption, Munro, it is said, came to inquiries. After removing his boots and taking off his hat, he approached the grave. The saint thereupon emerged from his tomb and met him. They conversed together for some time regarding the resumption, but though the saint was visible and audible to Munro only, who was himself, the people declare, semi-divine, none of the others who were there could either see him or hear what he said. The discussion ended. Munro returned to his tent and quashed the proposal to resume the endowment. ಈ ರೀತಿ ಸ್ವಾಮಿಗಳು ಮಂತ್ರಾಲಯವನ್ನು ಮತ್ತು ಮಠಕ್ಕೆ ಸೇರಿದ ಜಹಗೀರುಗಳನ್ನು ಬ್ರಿಟಿಷರಿಂದ ತಾವೇ ಕಾಪಾಡಿದರು. ಈ ರೀತಿ 1916ರ ಸರ್ಕಾರಿ ಮುದ್ರಿಕೆಗಳಲ್ಲಿ ಸೂಪರಿಂಟೆಂಡೆಂಟ್ ಗವರ್ಮೆಂಟ್ ಪ್ರೆಸ್ ಮಡ್ರಾಸ್ ಇಲ್ಲಿ ಮುದ್ರಿತವಾಗಿದೆ. ಅದ್ಯಾಪಿ ಮಂತ್ರಾಲಯದಲ್ಲಿ ವಿಚಿತ್ರ ಮಹಿಮೆಗಳೇ ನಡೆಯುತ್ತಿವೆ. ನಿರಂತರ ಸೇವಾ ಮಾಡಿ ಇಷ್ಟಾರ್ಥ ಪಡೆಯಲು ಜನರು ಬರುತ್ತಾರೆ. ಬಂದವರೆಲ್ಲ ತಮಗಾದ ಅನುಭವಗಳನ್ನು ಹೇಳುತ್ತಾರೆ. ಅಪರಿಹಾರ್ಯವಾದ ಕುಷ್ಠಾದಿ ರೋಗಗಳು ಸೇವೆಯಿಂದ ಪರಿಹಾರವಾಗುತ್ತಲಿವೆ. ಬೃಂದಾವನದ ಮೂಲ ಮೃತ್ತಿಕೆಯನ್ನು ತೆಗೆದುಕೊಂಡು ಬೇರೆ ಬೇರೆ ಸ್ಥಳಗಳಲ್ಲಿ ಅನೇಕರು ಬೃಂದಾವನ ಪ್ರತಿಷ್ಠೆ ಮಾಡಿದ್ದಾರೆ. ಅಲ್ಲಿ ಸಹ ಇಂಥ ಮಹಿಮೆಗಳೇ ನಡೆಯುತ್ತಿವೆ. ಭಕ್ತಜನರು ಮೂಲ ಮೃತ್ತಿಕೆಯನ್ನು ಚಿಕ್ಕ ಚಿಕ್ಕ ಬೆಳ್ಳಿಯ ಬೃಂದಾವನಗಳಲ್ಲಿಟ್ಟು ತಮ್ಮ ಮನೆಗಳಲ್ಲೆಲ್ಲ ಪೂಜೆ ಮಾಡುತ್ತಿದ್ದಾರೆ. ಸೇವೆಗೆ ಹೋದ ಜನರ ಅನುಭವಗಳನ್ನೇ ಶೇಖರಿಸಿ ಬರೆಯುತ್ತಾ ಬಂದರೆ ದೊಡ್ಡ ದೊಡ್ಡ ವಹಿಗಳು ಸಾಲುವುದಿಲ್ಲ. ಎಲ್ಲ ಜಾತಿಯವರು ಸ್ವಾಮಿಗಳ ಸೇವೆ ಮಾಡುತ್ತಾರೆ. ಸ್ವಾಮಿಗಳ ಮಹಿಮೆ ಅಗಮ್ಯವು. ಅಲ್ಲಿ ಹೋಗಿ ನೋಡಿದರೆ ಅವರ ಮಹಿಮೆಯೂ ತಿಳಿದೀತು. ಆ ಮಹನೀಯರ ಕಥಾ ಶ್ರವಣದಿಂದ ಭಕ್ತರ ಭಕ್ತಿಯು ಹೆಚ್ಚುವುದು. ಭಕ್ತಿಯೇ ಮುಕ್ತಿಗೆ ದಾರಿಯಾಗುವುದು. ಇಲ್ಲಿಗೆ ಅಧ್ಯಾಯ 10 ಮುಕ್ತಾಯವಾಯಿತು. ಇಂದಿನ ಪಠಣವನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಶ್ರೀಪಾದಂಗಳಿಗೆ ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ಹೇಳುವುದರಿಂದಲೂ
ಕೇಳುವುದರಿಂದಲೂ ಸಕಲ ಆಪತ್ತುಗಳೂ ನಿವಾರಣೆಯಾಗುವವು. ಸಂಸ್ಕೃತ ತಿಳಿಯದವರಿಗೆ ಈ ಸ್ತೋತ್ರವು ಸುಲಭವಾಗಿ ಅರ್ಥವಾಗುವಂತೆ ಕನ್ನಡದಲ್ಲಿ ಹಾಡಾಗಿ ರಚಿಸಿರುವುದನ್ನು ಮುಂದೆ ಕೊಟ್ಟಿರುತ್ತೇವೆ. ಗದ್ಯವಾಗಿ ಬರೆದಿಡುವ ಅರ್ಥಕ್ಕಿಂತ ಪದ್ಯ ರೂಪದಲ್ಲಿ ಇದ್ದರೆ ಬಾಯಿಪಾಠ ಮಾಡುವವರಿಗೆ ಅನುಕೂಲವೆಂದು ಈ ರೀತಿ ರಚಿಸಲಾಗಿದೆ. ಶ್ರೀ ರಾಘವೇಂದ್ರ ಸ್ತೋತ್ರ ಕನ್ನಡದಲ್ಲಿ. ಶ್ರೀ ರಘುರಾಮ ಪಾದಂ ಭುಜ ಭೃಂಗನೇ ಶ್ರೀ ರಾಘವೇಂದ್ರ ಸದ್ಗುರುವರನೇ ಸಾರಿದೆ ನಿನ್ನ ಪಾದಾರವಿಂದಯುಗಳ್ ಆರಾಧನೆಯಿತ್ತು ಸಲಹೆನ್ನನು ಶ್ರೀಮಧ್ವಶಾಸ್ತ್ರ ಸುಧಾಂಬುಧಿಯೊಳು ಮುಟ್ಟಿ ಕಾಮಾರಿ ಶಿರಮುಟ್ಟಿ ಪೂರ್ವೋತ್ತರ ಆ ಮಹಾ ಅಲೆಯೊಳು ಚರಿಸಿ ದೇವಾಳಿ ಪ್ರೇಮಂದಿ ಸೇವ್ಯವಾಗಿರುತ್ತಿರುವ ಹರಿಪಾದಾಂಬುಜದಲ್ಲಿ ಬೆರೆದು ಪಂಚಭೇದ ವರತಾರತಮ್ಯದಿ ದುರ್ವಾದವ ತರಿದ ಶ್ರೀ ಗುರುವಾಗ್ದೇವತಾನದೆಯಮ್ಮ ನಿರುತ ನಿರ್ಮಲಗೈಸಿ ಕರುಣಿಸಲಿ ಗುರು ರಾಘವೇಂದ್ರನೇ ಸಕಲ ಪ್ರದಾತನೇ ನಿರುತ ನಿನ್ನಡಿಯಲ್ಲಿ ಭಕ್ತಿಯೊಳು ಇರುವರ ಪಾಪ ಪರ್ವತವನ್ನು ಛೇದಿಪೆ ವರದೃಷ್ಟಿ ಎಂಬ ವಜ್ರಾಯುಧದಿ ಭೂವಿಬುಧೇಂದ್ರನೆ ಸೇವಿಸಿ ಹರಿಯ ಮಹಾವಿಭವವನೆಲ್ಲ ಪಡೆದವನೇ ದೇವ ಸ್ವಭಾವನೆ ಯಾವಾಗಲೆಮ್ಮಿಷ್ಟ ದೇವತರುವಿನಂತೆ ನೀಡುವುದು ಶೀಲ ಸ್ವರೂಪನೇ ಸಂಸಾರ ದುಃಖದ ತೋಲರಾಶಿಗೆ ಕಾಲಾನಲನೆ ಮೇಲೆನಿಸುವ ಸುಖಿ ಧೈರ್ಯಶಾಲಿಯೇ ಗ್ರಹಾಳಿಗಳನ್ನು ನಾಶಗೈಸುವನೇ ಭವಶರದಿಗೆ ಸೇತುವೆಯೆನಿಸಿರುವನೇ ಭುವಿಯೊಳು ದ್ವೇಷಿಗಳಿಲ್ಲದಿಹ ಸುವಿಮಲ ರೂಪನೆ ತವ ಕದಿ ಪರವಾದಿ ನಿವಹನೆ ವಾಗ್ಬಂಧಗೈಸುವನೇ ವರವಿದ್ವಜ್ಜನರುಗಳಿರಿಯಲತ್ಯಧಿಕವಾ ಗಿವ ಜ್ಞಾನವು ವಾಗ್ವೈಖರಿಯಿಂದಲೇ ಪರವಾದಿಗಳ ಗೆದ್ದ ಶ್ರೀ ರಾಘವೇಂದ್ರ ಸದ್ಗುರುವೇ ನಮ್ಮಿಷ್ಟವ ಸಲ್ಲಿಸುವುದು ಸಂತಾನ ಸಂಪತ್ತು ಭಕ್ತಿ ವಿಜ್ಞಾನವು ಮುಂತಾದ ವಾಗ್ದೇಹ ಪಾಠವವ ಸಂತೋಷದಿಂದತ್ತು ನಮ್ಮ ಶರೀರದ ಸಂತಾಪ ರುಚಿಯ ನಿಗ್ರಹಿಸುವನೇ ಮೇದಿನಿಯೊಳು ಗಂಗಾದಿ ತೀರ್ಥಾಧಿಕ ವಾದ ನಿನ್ನಯ ಪಾದೋದಕವು ಮೋದವು ಬ್ರಹ್ಮ ಹತ್ಯಾದಿ ತ್ರೈತಾಪವ ಛೇದಿಸಿ ಸುಕೃತವ ಕೊಡುತ್ತಿರುವುದು ಭೂಮಿಯೊಳು ಭಂಜೆಗೆ ಮಕ್ಕಳ ಕೊಡುವುದು ಅವಯವದ ಕಿಳವೈಕಲ್ಯವನು ತವ ಕದಿ ಸಕಲ ಗ್ರಹವ ನಿಗ್ರಹಿಸುತ್ತ ವಿವಿಧ ಪಾತಕ ಪರಿಹರಿಸುವುದು ನಿನ್ನ ಪಾದಾಬ್ಜದ ರಜ ಧರಿಸಿರುವರ ನಿನ್ನ ಪಾದಾಂಬುಜ ಕೀರ್ತಿ ಪರ ಉನ್ನತ ಪರಿಪಕ್ವವಾದ ವಾಗ್ಮಿಗಳ ನಿನ್ನು ಸಂದರ್ಶಿಸೇ ದುರಿತಹರ ಜಯ ಸರ್ವತಂತ್ರ ಸ್ವತಂತ್ರನೇ ಜಯ 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 ಶ್ರೀಮಧ್ವಮತವರ್ಧನ
ಜಯ ವಿಜಯೇಂದ್ರರ ಕರಕಮಲ ಸಂಜಾತ ಜಯತು ಸುಧೀಂದ್ರರ ವರಪುತ್ರನೇ ಪರಮಹಂಸೋತ್ತಮ ಪೂರ್ಣಾಯು ಜ್ಞಾನವು ನಿರುತಯಶವು ಪುಣ್ಯ ಭಕ್ತಿಯನು ಸಿರಿಯ ಸುಪುತ್ರ ವೃದ್ಧಿಯಗೊಳಿಸೆಲ್ಲ ಪರಿಪರಿ ಭಯವೆಲ್ಲ ಪರಿಹರಿಸೋ ದುರುಳ ದುರ್ವಾದಿಗಳನ್ನು ನಿಗ್ರಹಿಸುವ ದುರುಳರ ಹೃದಯ ಪ್ರಭೇದಿಸುವ ಎರಡೆಂಬ ಚಿಹ್ನೆಯ ಧರಿಸಿದ ವಿದ್ಯಾ ಪರಿಪೂರ್ಣ ಗುರುವನ್ಯರಿಲ್ಲವೋ ಹರಿಯ ಪ್ರಸನ್ನತೆ ಪಡೆದು ಪ್ರಸಿದ್ಧನ ಗಿರುತ ಸ್ಮರಣ ಗೈದಿಷ್ಟಗಳ ತ್ವರಿತದೆ ಕೊಡುವ ಶ್ರೀ ಗುರು ರಾಘವೇಂದ್ರನ ಹೊರತನ್ಯ ಗುರುವಿಲ್ಲದರೆಯೊಳಗೆ ಮರೆವು ಮೂರ್ಛಾಕ್ಷಯ ಅಜ್ಞಾನ ಭ್ರಾಂತಿಯು ಉರುತರ ಮೂಕತ್ವ ಸಂದೇಹವು ಕರಚರಣದ ಕಂಪ ಮೊದಲಾದ ಇಂದ್ರಿಯ ಪರದುಷ್ಟ ದೋಷದ ಪರಿಹರಿಸೋ ಶ್ರೀರಾಘವೇಂದ್ರಾಯ ನಮಃ ಎಂಬುವ ದಿವ್ಯ ಸಾರಾಷ್ಟಾಕ್ಷರ ಜಪಿಸುತ್ತಲೇ ಆರಾಧಿಸುವರ ಇಷ್ಟಾರ್ಥ ಕೊಡುವೆ ಯಾದರದಿಂದಲೇ ಅನವರತ ತನ್ನ ದೇಹದಿಂದ ಉತ್ಪನ್ನವಾಗುವ ತನ್ನಿಂದ ತನ್ನ ಬಂಧುಗಳಿಂದಾದ ಉನ್ನತ ದೋಷಗಳನ್ನು ನಿವರ್ತಿಸಿ ಮುನ್ನ ಕೊಡುವೆ ಸಕಲೇಷ್ಟಗಳ ಸ್ವಾರ್ಥ ಸಿದ್ಧಿಗೆ ಈ ಸ್ತೋತ್ರ ತ್ರಿಕಾಲದಿ ಪ್ರಾರ್ಥಿಸಲಿಹ ಪರದಿಷ್ಟಗಳ ಅರ್ಥಿಯಿನ್ ಪಡೆದು ಕೃತಾರ್ಥನಾಗುವ ಯಥಾರ್ಥವೂ ಇದಕ್ಕೆ ಸಂದೇಹವಿಲ್ಲ ಈ ಮಹಿಯೊಳಗೆ ಅಗಮ್ಯ ಮಹಿಮೆ ಉತ್ತಮ ಸುಕೀರ್ತಿ ವಿಶಾರದನೇ ಶ್ರೀಮಧ್ವ ಮತ ದುಗ್ಧಾಬ್ದಿಗೆ ಚಂದ್ರನೇ ಸ್ವಾಮಿ ನಿರ್ದೋಷಿನಿ ನನ್ನ ಕಾಯೋ ವೃಂದಾವನದ ಪ್ರದಕ್ಷಿಣೆ ಮಾಡಲು ಹೊಂದುವ ಸಕಲ ಯಾತ್ರಾ ಫಲವ ವೃಂದಾವನದ ಉಡುಬಿಂದುವ ಧರಿಸಲು ಸಕಲ ತೀರ್ಥದ ಫಲ ಲಭಿಸುವುದು ನಮಿಸುವೆ ಸರ್ವಾಭೀಷ್ಟ ಸಿದ್ಧಿಗೆ ನಾನು ವಿಮಲ ಶಾಸ್ತ್ರಾರ್ಥ ಜ್ಞಾನಗಳು ಕ್ರಮದಿ ಲಭಿಸೆ ನಿನ್ನ ನಾಮೋಚ್ಚಾರಣೆ ಅಮಿತ ಹರುಷದಿಂದ ಮಾಡುವೆನು ಪರಿ ಪರಿ ದುಃಖದಿ ಪರಿಪೂರ್ಣವಾಗಿ ಉರುತರ ಗಂಭೀರವಾಗಿರುವ ಹರಿಯನ ಸದಳ ಪಾತಾಳವು ಉತ್ತರಿಸಲ ಸಾಧ್ಯವೋ ಸಮವಿಲ್ಲವೋ ನಿರುತ ದೋಷಗಳೆಂಬ ಜಲಪಿಶಾಚಿಗಳಿಂದ ಬೆರೆದರೆ ಷಡ್ವರ್ಗ ತರಂಗದಿ ಪರಿಮಿತಿ ಇಲ್ಲದ ಭಯ ಸಮೂಹವೇ ಬಿಳಿ ನೊರೆಯು ವ್ಯಸನವಗಾಧವಾದ ಎಂದಿಗೂ ಹಿಂಗದ ವಿಷಜಲವಿರುತಿಹ ಬಂಧಕವಾದ ಸಂಸಾರವೆಂಬ ಸಿಂಧುವಿನೊಳು ಬಿದ್ದು ಮಗ್ನನಾದೆ ರಾಘವೇಂದ್ರ ಗುರುವೇ ಎನ್ನನುದ್ಧರಿಸೋ ನಿಶ್ಚಯಿಂದಲೇ ಸ್ತೋತ್ರ ಮಾಡಲಷ್ಟಾದಶ ಕುಷ್ಟಾಂಧ ಮೂಕಂಪತಿರತ್ವಹರ ಸೃಷ್ಟಿಯೊಳಗೆ ಪೂರ್ಣಾಯು ಸಂಪತ್ತಿಯು ಕೃಷ್ಣ ಸುಖಗಳನಿತ್ತು ಸಲಹುವೆಯೋ
ಮುದದಿ ಈ ಸ್ತೋತ್ರದಿಂದಭಿಮಂತ್ರಿತವಾದ ಉದಕ ಪ್ರಾಶನದಿಂದ ಉದರದೊಳು ಉದುಭವಿಸಿದ ಮಹಾರೋಗಗಳೆಲ್ಲವೂ ಅಧಿಕ ಶೀಘ್ರದೇ ನಾಶವಾಗುವವು. ವೃಂದಾವನದ ಬಳಿ ಸ್ತೋತ್ರ ಪ್ರದಕ್ಷಿಣೆ ಇಂದ ವಂದಿಸೆ ಕುಂಟನಾದವನು ಚಂದದಿ ನಡೆಯುವ ಶಕ್ತಿಯ ಕಾಲುಳು ಹೊಂದುವ ಗುರುವಿನ ಅನುಗ್ರಹದಿ ರವಿ ಶಶಿಗ್ರಹಣ ಪುಷ್ಯಾರ್ಕಾದಿ ದಿನದಲ್ಲಿ ಸ್ತವನವನು ಸಲ ಮಾಡಲು ತವಕದಿಂದ ಭೂತ ಪ್ರೇತ ಪಿಶಾಚಿಯ ವಿವಿಧ ಬಾಧೆಗಳೆಲ್ಲ ಪರಿಹಾರವು. ವಿಮಲ ವೃಂದಾವನದೆಡೆಯೊಳು ಸ್ತೋತ್ರದಿ ನಮಿಸುತ್ತ ದೀಪವನಿಡುವವರು ಶ್ರಮವಿಲ್ಲದೆ ಸುಜ್ಞಾನ ಸತ್ಪುತ್ರರ ಮಮತೆಯಿಂದಲೇ ಹೊಂದಿ ಸುಖಿಸುವರು. ಪರವಾದಿಗಳ ದಿಗ್ವಿಜಯ ದಿವ್ಯ ಜ್ಞಾನ ಪರಿಪೂರ್ಣ ಭಕ್ತಿಯ ವರ್ಧಿಸುತ್ತ ನಿರುತದೆ ಸಕಲಿಷ್ಟ ದೊರಕಿಪ ವಿಷಯದಿ ಬರಿದಾದ ಯೋಚನೆ ಫಲವಿಲ್ಲವೋ. ಚೋರ ಮಹೋರಗ ನೃಪನ ಕ್ರವ್ಯಾಘ್ರಾದಿ ಘೋರ ಭಯವ ಪರಿಹರಿಸುವುದು. ದಾರುಣಿಯೊಳಗೆ ಸ್ತೋತ್ರ ಪ್ರಭಾವವೇ ಸಾರುತ್ತಲಿಹುದು ಸಂದೇಹವಿಲ್ಲ. ಪರಿಶುದ್ಧ ಭಕ್ತಿ ಗುರು ರಾಘವೇಂದ್ರರ ಚರಣವ ಸ್ಮರಿಸಿ ಸಂಸ್ತುತಿಸುವರು. ಅರಿಯರು ಲವಲೇಶ ದುಃಖವ ಸ್ವಪ್ನದಿ ಹರಿಯ ಅನುಗ್ರಹ ಬಲದಿಂದಲೇ ವಸುಧೆಯೊಳಗೆ ಸಕಲೇಷ್ಟ ಸಮೃದ್ಧಿಯ ದಿಶಿ ದಿಶಿಯೊಳು ಕೀರ್ತಿ ಸಮವಿಲ್ಲದ ಎಸೆವ ಐಶ್ವರ್ಯವು ದೊರಕಿಪುದಿದಕ್ಕೆ ಹಯಾಸ್ಯನೇ ಸಾಕ್ಷಿಯಾಗಿರುತಿಹನು. ಧರೆಯೊಳಗತಿ ಪೂಜ್ಯ ಗುರು ರಾಘವೇಂದ್ರನೇ ನಿರುತವು ಸತ್ಯ ಧರ್ಮದಿರತನೇ ಸ್ಮರಿಸುವರಿಗೆ ಸುರತರುವೆ ನವಿಪರಿಗೆ ಸುರಭಿಯನಿಸಿ ನಿತ್ಯ ಪೊರೆಯುವನೇ. ಮಂಗಳ ಮಂತ್ರಾಲಯ ಪುರಕಧಿಪನೇ ಮಂಗಳ ತುಂಗಾ ತೀರದೊಳು ಹಿಂಗದೆ ವಿಹರಿಸಿ ಶ್ರೀರಾಮಚಂದ್ರನ ಮಂಗಳ ಮೂರ್ತಿಯ ಪಾಡುವನೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ